ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಮೊದಲಿಗೆ ಮೀನಾ ಎಲ್ಲರನ್ನೂ ಕೂಡ ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾಳೆ. ಅಪ್ಪ ನೋಡಪ್ಪ ಇಲ್ಲಿ ಅಂತ ಹೇಳಿದಾಗ, ಯಾರ್ದು ಇದು ಸೂರ್ಯ ಕಾರು ಅಂತ ಹೇಳಿದಾಗ, ನಂದೇ ಅಪ್ಪ ಅಂತ ಹೇಳ್ತಾರೆ. ಏನೋ ನಿಂದೆ ಅಂತ ಹೇಳಿದಾಗ, ಹೌದಪ್ಪ ಮೀನಾ ಕೊಡಿಸಿದ್ದು ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಆದರೆ ರೋಹಿಣಿ ಮತ್ತು ಮನೋಜ, ಶಾಂತಿ 3 ಜನ ಕೂಡ ಕೋಪ ಮಾಡ್ಕೋತಾ ಇರ್ತಾರೆ. ಇವಳು ಈ ಕಾರ್ಸ್ ಕೊಡಿಸ್ಬಿಟ್ಲ ಇವನಿಗೆ ಅಂತ ಹೇಳಿ ಬೈಕೋತಾ ಇರ್ತಾಳೆ. ಏನವ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಹೌದಪ್ಪ ಮೀನಾ ಹೂ ಕಟ್ಟಿರೋದು ದುಡ್ಡು ಬಂದಿತ್ತಲ್ಲ, ಅದನ್ನು ಕೊಟ್ಟು ನನಗೆ ಕಾರ್ ಕೊಡಿಸಿದಾಳಪ್ಪ ಅಂತ ಹೇಳಿದಾಗ, ತುಂಬ ಸಂತೋಷ ಆಯ್ತಮ್ಮ. ಗಂಡಂಗೆ ಹೆಂಡತಿ, ಹೆಂಡತಿಗೆ ಗಂಡ, ಹೀಗೆ ಬೆನ್ನಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು. ಆಗಲೇ ಸಂಸಾರ ಸಂತೋಷವಾಗಿರೋದಕ್ಕೆ ಸಾಧ್ಯ. ಗಂಡ ಕೆಲಸ ಇಲ್ಲ ಅಂತ ಹೇಳಿ ಅಥವಾ ಹೆಂಡತಿ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳಿ ಬೈಕೊಂಡು ಕೂತಿದ್ರೆ ಅದು ಸಂಸಾರ ಆಗಲ್ಲಪ್ಪ, ಮನೆ ಹಾಳಾಗೋಗ್ಬಿಡುತ್ತೆ. ನೀವಿಬ್ಬರು ಹೀಗೆ 100 ಕಾಲ ಖುಷಿಯಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆದರೆ ಶಾಂತಿ ಮಾತ್ರ ಕೋಪ ಮಾಡ್ಕೋತಾ ಇರ್ತಾಳೆ. ಸೂರ್ಯ ನಿನಗೆ ಸಂತೋಷ ಆಯ್ತಲ್ವಾ ಅಂತ ಹೇಳಿದಾಗ, ತುಂಬ ಸಂತೋಷ ಆಯ್ತಪ್ಪ, ಅದರಲ್ಲೂ ಮೀನಾ ಕೊಡಿಸಿರೋ ಕಾರು ಅಂತ ಹೇಳಿ ಇನ್ನೂ ಸಂತೋಷ ಆಯಿತು. ನೀನು ಕೊಡಿಸಿರೋ ಕಾರನ್ನ ಉಳಿಸ್ಕೊಳ್ಳೋದಕ್ಕಾಗಲೇ ಇಲ್ಲ, ಬೇರೆ ಯಾವುದೋ ಕಾರಣಕ್ಕೆ ಮಾರಿಬಿಟ್ಟೆ. ಆದರೆ ಇನ್ನು ಮುಂದೆ ಅದನ್ನೆಲ್ಲ ನಾನು ಸಂಪಾದಿಸ್ಕೋತೀನಪ್ಪ, ಮತ್ತೆ ಸಂಪಾದಿಸ್ಕೋತೀನಿ ಅಂತ ಹೇಳಿ ಹೇಳ್ತಾನೆ. ನೀವು ಅಂದ್ಕೊಂಡಾಗೆ ಆಗ್ಲಪ್ಪ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ರೋಹಿಣಿ ರೂಮಿಗೆ ಬರ್ತಾಳೆ. ಅದಾದಮೇಲೆ ನೋಡು, ಆ ಮೀನಾ ಬಂದಿರೋ 50,000ದಲ್ಲಿ ಗಂಡಂಗೆ ಕೆಲಸ ಕೊಡ್ತಿದ್ದೇನೆ ಅನ್ನೋ ಅಷ್ಟು ದಿಮ್ಮಕಾಲು ಮೆರಿತಾ ಇದ್ದಾಳೆ. ಆದರೆ ನನ್ನ ಮಗ ಇನ್ನೂ ಕೆಲಸ ಇಲ್ದೇ ಕೂತಿದ್ದಾನೆ. ಎಲ್ಲರೂ ಕೂಡ ಅವನ್ನ ಬಾಯಿಗೆ ಬಂದಂಗೆ ಬೈಕೋತಾ ಇದ್ದಾರೆ. ನಿಮ್ಮಪ್ಪ ಕೋಟ್ಯಾಧಿಪತಿ ಅಂತ ಹೇಳ್ತೀಯ, ಅವ್ರಿಗೊಂದು ಬಿಸ್ನೆಸ್ ಮಾಡಿಸ್ಕೊಡೋದಕ್ಕಾಗ್ತಾ ಇಲ್ಲ. ನಾನು ಮದುವೆಯಾಗಿ ಬಂದಾಗಿಂದ ನೋಡ್ತಾ ಇದ್ದೀನಿ, ನಿಮ್ಮ ಅಪ್ಪನ ಜೊತೆ ನಾನು ಒಂದು ಮಾತಾಡಿಲ್ಲ, ಆ ಫೋಟೋ ಕೂಡ ನೋಡಿಲ್ಲ. ನೋಡು, ಇದೇ ಇತ್ತು ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನನಗದೆಲ್ಲ ಗೊತ್ತಿಲ್ಲ, ನಾನು ನಿಮ್ಮ ಅಪ್ಪನ ಈಗಲೇ ನೋಡಬೇಕು. ತಗೋ ಫೋನಲ್ಲಿ ಫೋಟೋ ಇದ್ದರೆ ತೋರಿಸು ಅಂತ ಹೇಳಿ ಕೊಡ್ತಾರೆ. ಅಯ್ಯೋ ಇದೇನಪ್ಪ, ಈಗ ನೋಡಿದ್ರೆ ಹೀಗಾಗ್ತಾ ಇದೆ. ಯಾರು ಫೋಟೋ ತೋರಿಸ್ಲಿ ನಾನೀಗ? ಆ ಮೀನಾ ಮಾಡೋ ಕೆಲಸಕ್ಕೆ ಪ್ರತಿ ಸಲನೂ ನಾನು ಹೊಣೆ ಆಗ್ತೀನಲ್ಲ ಅಂತ ಹೇಳಿ ರೋಹಿಣಿ ಭಯ ಪಡ್ಕೋತಾ ಇರ್ತಾಳೆ. ಏನು ಮುಖ ನೋಡ್ತಾ ಇದೆಯಾ? ನಿಮ್ಮ ಅಪ್ಪನ ಫೋಟೋ ನೋಡಬೇಕು ಅಂತ ತಾನೇ ಹೇಳಿದ್ದು ನಾನು, ಫೋಟೋ ತೋರಿಸು ಅಂತ ಹೇಳಿ ಹೇಳ್ತಾಳೆ. ರೋಹಿಣಿ ಭಯ ಪಡ್ಕೊಡ್ತಾ ಇರೋದನ್ನ ನೋಡಿ ಶಾಂತಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಇದಿಷ್ಟು ಸೋಮವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.